ಕೆಲಸ ಇಲ್ಲ ಹೇಗಾದ್ರೂ ಮಾಡಿ ಒಂದೊಳ್ಳೆ ಕೆಲಸ ಬೇಕಪ್ಪ ಅನ್ನೋರು ಮಿಸ್ ಮಾಡದೆ ಈ ಸ್ಟೋರಿ ನೋಡ್ಲೇಬೇಕು. ಆನ್ಲೈನ್ ನಲ್ಲಿ ಕೆಲಸ ಕೊಡಿಸ್ತೀವಿ ಅನ್ನೋರ ಬಗ್ಗೆಯೂ ಎಚ್ಚರವಾಗಿದ್ರೆ ಮತ್ತಷ್ಟು ಒಳ್ಳೇದು. ಯಾಕೆ ಅಂತೀರಾ? ಇಲ್ಲಿದೆ ನೋಡಿ ಅಸಲಿ ಮ್ಯಾಟ್ರು. ಸ್ಟೂಡೆಂಟ್ಸ್ ಅಕೌಂಟ್ ಉಪಯೋಗಿಸಿ ಜಾಬ್ ಫ್ರಾಡ್, 15 ರಾಜ್ಯ ಡಿಫರೆಂಟ್ ಚೀಟಿಂಗ್, ಪೊಲೀಸರ ಕೆಡ್ಡಾಗೆ ಬಿದ್ದ ಮೋಸದ ಜಾಲ. ಕರ್ನಾಟಕ, ಆಂಧ್ರ, ತಮಿಳುನಾಡು ಹೀಗೆ 15 ರಾಜ್ಯಗಳಲ್ಲಿ ಜಾಬ್ ಕೊಡಿಸ್ತೀವಿ, ಆನ್ಲೈನ್ ಮೂಲಕ ಹಣ ಹೆಚ್ಚು, ಲೈಕ್ ಮಾಡಿ ಶೇರ್ ಮಾಡಿ ಹಣ ಕೊಡ್ತೀವಿ ಅಂತ ವಂಚನೆ ಮಾಡ್ತಿದ್ದ ಖತರ್ನಾಕ್ ಗ್ಯಾಂಗ್ ಅನ್ನ ಬೆಂಗಳೂರಿನ ಆಗ್ನೇಯ ವಿಭಾಗದ ಸೈಬರ್ ಕ್ರೈಂ ಪೊಲೀಸರು ಬಂಧಿಸಿದ್ದಾರೆ. ರಾಜಸ್ಥಾನ್ ಮೂಲದ ಅಭಯ್ ದಾನ್, ಅರವಿಂದ್ ಕುಮಾರ್, ಪವನ್ ವಿಷ್ಣೋಯ್, ಸವಾಯಿ ಸಿಂಗ್ ಎಂಬ 4ರನ್ನ ಬಂಧಿಸಿರೋ ಪೊಲೀಸರು 106 ಡೆಬಿಟ್ ಕಾರ್ಡ್, 39 ಚೆಕ್, 75,000 ಕ್ಯಾಶ್, 2 ಲ್ಯಾಪ್ಟಾಪ್ ಜಪ್ತಿ ಮಾಡಿದ್ದಾರೆ. ಅಂದಹಾಗೆ ಇವರು ಮಾಡ್ತಿದ್ದು ಒಂದೊಂದಲ್ಲ, ನಂಬೋರಿದ್ರೆ ಸಾಕು ಎಲ್ಲಾ ಆಯಾಮದಲ್ಲೂ ಜನರನ್ನ ಕಾಂಟ್ಯಾಕ್ಟ್ ಮಾಡಿ ವಂಚನೆ ಮಾಡ್ತಿದ್ರು. ತಾವು ಸಿಕ್ಕಾಕೋಬಾರದು ಅಂತ ಸ್ಟೂಡೆಂಟ್ ಹೆಸರಲ್ಲಿ ಅಕೌಂಟ್ ಓಪನ್ ಮಾಡಿಸಿ ಆ ಅಕೌಂಟ್ಗೆ ಹಣ ಹಾಕಿಸಿಕೊಂಡು ವಂಚನೆ ಮಾಡ್ತಿದ್ರು. ಮೊದಲಿಗೆ ಬೆಂಗಳೂರಿನ ಒಂದಷ್ಟು ಕಾಲೇಜ್ಗಳಿಗೆ ನೇರವಾಗಿ ಭೇಟಿ ಕೊಡ್ತಿದ್ದ ಆರೋಪಿಗಳು ಥೇಟ್ ಕಾಲೇಜ್ ಸ್ಟೂಡೆಂಟ್ಸ್ ನಂತೆ ಹೋಗ್ತಿದ್ರು. ವಿದ್ಯಾರ್ಥಿಗಳಿಗೆ 1,000 ರೂಪಾಯಿ ಕೊಡ್ತೀವಿ, ಜಸ್ಟ್ ಒಂದು ಅಕೌಂಟ್ ಓಪನ್ ಮಾಡಿಸಿಕೊಳ್ಳಿ ಅಂತ ಹೇಳ್ತಿದ್ರು. ನಂತರ ಆನ್ಲೈನ್ ಮೂಲಕ ಜನರನ್ನ ಕಾಂಟ್ಯಾಕ್ಟ್ ಮಾಡಿ ಒಳ್ಳೆ ಕಂಪನಿಯಲ್ಲಿ ಕೆಲಸ ಕೊಡಿಸ್ತೀವಿ ಅಂತ ಅವರಿಂದ ಸ್ಟೂಡೆಂಟ್ಸ್ಗಳ ಅಕೌಂಟ್ಗಳಿಗೆ ಹಣ ಹಾಕಿಸಿಕೊಂಡು ನಂತರ ಕೈ ಎತ್ತುತ್ತಿದ್ರು. ವಿದ್ಯಾರ್ಥಿಗಳನ್ನ ಬಳಸಿ ಅಕೌಂಟ್ಗಳನ್ನ ಓಪನ್ ಮಾಡಿಸಿ ಆ ವಿದ್ಯಾರ್ಥಿಗಳಿಂದ ಆ ಅಕೌಂಟ್ನ ಎಲ್ಲ ಕ್ರೆಡೆನ್ಷಿಯಲ್ಸ್ ಅನ್ನ ತೆಗೆದುಕೊಂಡು ನಂತರದಲ್ಲಿ ಈ ಅಕೌಂಟ್ಗಳಿಗೆ ಸೈಬರ್ ವಂಚನೆಯ ಹಣವನ್ನ ವಿಡ್ರಾ ಮಾಡ್ತಾ ಇರತಕ್ಕಂತಹ 4 ಜನ ಏಜೆಂಟ್ಗಳು ಕಂಡು ಬಂದಿದ್ದು ಅವರನ್ನ ಪೊಲೀಸರು ಈಗ ಪತ್ತೆ ಹಚ್ಚಿದ್ದಾರೆ. ಎಲ್ಲ 4 ಜನರು ಕೂಡ ರಾಜಸ್ಥಾನ ಮೂಲದವರಾಗಿದ್ದು ಅವರನ್ನ ಕೂಲಂಕುಷವಾಗಿ ವಿಚಾರಣೆ ಮಾಡಲಾಗಿ ಈ ರೀತಿ ಬೇರೆ ಬೇರೆ ವ್ಯಕ್ತಿಗಳಿಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ನಗರಗಳಲ್ಲಿ ಅವರನ್ನ ವಂಚಿಸಲಿಕ್ಕೆ ಉಪಯೋಗ ಮಾಡ್ತಾ ಇರತಕ್ಕಂಥದ್ದು ಅಂತಕ್ಕಂಥದ್ದು ತಿಳಿದು ಬಂದಿದೆ. ಇನ್ನು ತನಿಖೆ ವೇಳೆ ಆರೋಪಿಗಳದ್ದು ದೊಡ್ಡ ಜಾಲವೇ ಇದ್ದಿದ್ದು ಗೊತ್ತಾಗಿದೆ. ಭಾರತದ 15 ರಾಜ್ಯಗಳಲ್ಲಿ ಇದೇ ರೀತಿ ಕೃತ್ಯ ಎಸಗಿರೋ ಆರೋಪಿಗಳು ಸುಮಾರು 40 ಕೇಸ್ಗಳಲ್ಲಿ ಭಾಗಿಯಾಗಿದ್ದಾರೆ ಅಂತ ಗೊತ್ತಾಗಿದೆ. ಇನ್ನು ಈ ಗ್ಯಾಂಗ್ ಹಿಂದೆ ಯಾರಿದ್ದಾರೆ, ಇವರಿಂದ ಎಷ್ಟು ಚೀಟಿಂಗ್ ಆಗಿದೆ ಅಂತ ಹೆಚ್ಚಿನ ತನಿಖೆ ನಡೆಸುತ್ತಿದ್ದಾರೆ. ಮುರಳೀಧರ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.